ನಮಸ್ತೆ ಫ್ರೆಂಡ್ಸ್. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಾಶ್ರೀ ಟೀಚರ್ ಮಾಡುವ ನಮಸ್ಕಾರಗಳು. ಸೊ ನಾವು ಏನು ಮಾಡಿದ್ವಿ, ಪಾರ್ಟ್ 1ದಾಗ ಅಂದ್ರೆ 3rd ಸ್ಟ್ಯಾಂಡರ್ಡ್ ಬುಕ್ಕಿಂದ ಸೆಕೆಂಡ್ ಚಾಪ್ಟರ್ ಐತಲ್ಲ, ಸೆಕೆಂಡ್ ಚಾಪ್ಟರ್ ಐತಲ್ಲ, ಯಾವುದಪ್ಪ ಅಂದರೆ ಇದು ಬಾದಲ್ ಆ್ಯಂಡ್ ಮೋತಿ ಅಂತಂದು. ಸೊ ಏನು ಮಾಡಿದ್ವಿ, ಇದರದಲ್ಲಿ ಬರುವಂಥ ಹಾರ್ಡ್ ವರ್ಡ್ಸ್ ಮತ್ತು ಈ ಲೆಸನ್ ಬಗ್ಗೆ, ಸ್ಟೋರಿ ಬಗ್ಗೆ ನೋಡಿದ್ವಿ. ಏನಿತ್ತು ಸ್ಟೋರಿ, ಒಬ್ಬ ಹುಡುಗ ಇರ್ತಾನೆ, ಒಂದು ಪಪ್ಪಿ ಅಂತ ನಾಯಿ ಮರಿ ಇರ್ತೈತಿ. ಅವ ಏನು ಸ್ಕೂಲಿಂದ ಬರಬೇಕಾದ್ರೆ ಆ ನಾಯಿ ಮರಿ ಚಳಿ ಬಿಟ್ಕೊಂಡು ನಡುಗ್ತಿರ್ತೈತಿ. ಸೊ ಅಂಥ ನಾಯಿ ಮರಿನ ಅವ ಮನೆಗೆ ತೊಗೊಂಡು ಬರ್ತಾನೆ. ಮನೆಗೆ ತಂದು ಅವ್ರ ಅಮ್ಮ ಕೇಳ್ತಾನೆ, ಅಮ್ಮ ನಾವು ಇಟ್ಕೊಳ್ಳಮ್ಮ ಇದಕ್ಕೆ ಅಂತಂದು. ಹೌದಲ್ಲ. ಸೊ ಅವ್ರ ಅಮ್ಮ ಹೇಳ್ತಾಳೆ, ಅವಾಗ ಏನು ಹೇಳ್ತಾಳೆ, ಸರಿ ನೀ ನನಗೊಂದು ಪ್ರಾಮಿಸ್ ಮಾಡಬೇಕು, ಏನಂದ್ರೆ ನೀ ಇದಕ್ಕೆ ಚೆನ್ನಾಗಿ ನೋಡ್ಕೋತಿ ಅಂದ್ರೆ ಅಷ್ಟೇ ಇಟ್ಕೊಳ್ಳಮ್ಮಿ ಅಂತಂದು. ಹೌದಲ್ಲ. ಸೊ ಅದು ಆಗಿಂದ ಅವ ಏನು ಹೇಳ್ತಾನೆ, ಆಯ್ತಮ್ಮ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅವ್ರ ಅಮ್ಮ ಪ್ರಾಮಿಸ್ ಮಾಡಿಬಿಟ್ಟು ಆ ನಾಯಿ ಮರಿನ ಇಟ್ಕೊಂಡಿರ್ತಾನೆ. ಸೊ ದಿನ ಕಳೆದಂತೆ ಏನು ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ, ಕೂಡಿ ಆಡ್ತಾರೆ, ಕೂಡಿ ಊಟ ಮಾಡ್ತಾರೆ. ಹೌದಲ್ಲ, ಹಾಗೆ ದೊಡ್ಡವರು ಆಗ್ತಾರೆ. ಸ್ವಲ್ಪ ದಿನ ಆದ ಕೂಡಲೇ ಏನಾಗ್ತೈತಿ, ಇವ ಬಾದಲ್ ಅದನ್ನೆಲ್ಲ ಆಟ ಆಡ್ಲಿಕ್ಕೆ ಹೋಗಿ ಏನು ಮಾಡ್ತಾನೆ, ಒಂದು ಮಣ್ಣಿನ ಗುಂಡಿ ಇರ್ತೈತಲ್ಲ ಡೀಪ್ ಆಗಿರೋದು, ಅದ್ರೊಳಗೆ ಬಿದ್ದು ಬಿಡ್ತಾನೆ. ಸೊ ಬಿದ್ದಕರ ಏನಾಗ್ತೈತಿ, ಎಲ್ಲರೂ ಅವ್ರ ಅಮ್ಮ ಅಂಜಿ ಏನು ಮಾಡ್ತಾಳೆ, ಆಜು ಬಾಜುದವ್ರಿಗೆ ಕೇಳಿ ಹುಡುಕ್ಲಿಕ್ಕೆ ಬರ್ತಾಳೆ. ಆದ್ರೆ ಅವ್ರಿಗೆ ಸಿಗಂಗಿಲ್ಲ. ಆ ಪಪ್ಪಿ ಇರ್ತೈತಲ್ಲ ಫ್ರೆಂಡು, ಏನು ಮೋತಿ ಅಂತ ಹೆಸರಿಟ್ಟಿರ್ತಾನಲ್ಲ, ಆ ಪಪ್ಪಿ ಏನು ಮಾಡ್ತೈತಿ, ಅವ್ನ ಸೌಂಡ್ ಕೇಳ್ಕೊಂಡು ಹೋಗಿ ಅವ ಇರುವಂಥ ಪ್ಲೇಸ್ನ ತೋರಿಸ್ಬಿಡ್ತೈತಿ. ಹೌದಲ್ಲ, ಇದೇ ಸ್ಟೋರಿ. ಸೊ ಇದು ಆಗಿಂದ ಅವ ಏನು ಮಾಡ್ತಾನೆ, ಅವ ಸಿಕ್ಬಿಡ್ತಾನೆ, ಅವ ಗುಂಡಿದಾಗ ಬಿದ್ದಿರ್ತಾನಲ್ಲ, ಎಲ್ಲರೂ ಬಂದು ಆಮ್ಯಾಗ ಮ್ಯಾಗ ಎತ್ತು ಬಿಡ್ತಾರೆ ಅವನಿಗೆ. ಸೊ ಈ ಸ್ಟೋರಿ ಇಲ್ಲಿಗೆ ಎಂಡ್ ಆಗ್ತೈತಿ. ಸೊ ಇದು ಆಗಿಂದ ಏನಂದ್ರೆ ಇದ್ರಲ್ಲಿ ಬರುವಂಥ ಕ್ವಶನ್ ಆನ್ಸರ್ಸ್ನ 1 by 1 ನೋಡ್ತಾ ಹೋಗುಮ್ ಈ ಪಾರ್ಟ್ 2ನಲ್ಲಿ, ಸರಿನಾ? ಓಕೆ, ಫಸ್ಟ್ ಒಂದು ಕ್ವಶನ್ ಏನೈತಿ, ವಾಟ್ ಡಿಡ್ ಬಾದಲ್ ಕಮ್ ಅಕ್ರಾಸ್ ಬೈ ದಿ ಸೈಡ್ ಆಫ್ ದಿ ರೋಡ್? ಏನು, ವಾಟ್ ಡಿಡ್ ಬಾದಲ್ ಕಮ್ ಅಕ್ರಾಸ್ ಬೈ ದಿ ಸೈಡ್ ಆಫ್ ದಿ ರೋಡ್ ಅಂತ ಐತೆ. ಸೊ ಏನು ಆನ್ಸರು, ಬಾದಲ್ ಕೆಮ್ ಅಕ್ರಾಸ್ ಅ ಲಿಟಲ್ ಪಪ್ಪಿ ಬೈ ದಿ ಸೈಡ್ ಆಫ್ ದಿ ರೋಡ್. ಅವನಿಗೆ ರೋಡ್ ಹತ್ರ ಏನು ಸಿಕ್ಕಿರ್ತೈತಿ, ಪಪ್ಪಿ. ಹೌದಲ್ಲ, ಅದೇ ಕೇಳತ್ತಾರ, ವಾಟ್ ಡಿಡ್ ಬಾದಲ್ ಕಮ್ ಅಕ್ರಾಸ್ ಬೈ ದಿ ಸೈಡ್ ಆಫ್ ದಿ ರೋಡ್. ಸೆಕೆಂಡ್ ಒನ್ ಕ್ವಶನ್, ವಾಟ್ ಡಿಡ್ ಬಾದಲ್ ಆ್ಯಂಡ್ ಹೀಸ್ ಮದರ್ ನೇಮ್ ದಿ ಪಪ್ಪಿ? ಏನು ಮಾಡ್ತಾರ, ಬಾದಲ್ ಆ್ಯಂಡ್ ಅವ್ರ ಮಮ್ಮಿ ಸೇರಿ ಪಪ್ಪಿಗೆ ಏನಂತ ಹೆಸರಿಡ್ತಾರ, ಮೋತಿ ಅಂತ ಹೆಸರಿಟ್ಟಿರ್ತಾರೆ. ಹೌದಲ್ಲ. ಸೊ ಆನ್ಸರ್ ಈಸ್ ಮೋತಿ. ಸೆಕೆಂಡ್ ಒನ್ನು, ವಾಟ್ ಡಿಡ್ ಬಾದಲ್ ಫಾಲ್ ಇಂಟು? ಬಾದಲ್ ಎಲ್ಲಿ ಬಿದ್ದಿರ್ತಾನೆ, ಡೀಪ್ ಪೀಟ್ ಒಳಗೆ ಬಿದ್ದಿರ್ತಾನೆ. ಹೌದಿಲ್ಲ, ಒಂದು ಆಳವಾದ ಗುಂಡಿ ಒಳಗೆ ಬಿದ್ದಿರ್ತಾನೆ, ಕಾಲು ಜಾರಿ ಬಿದ್ದು ಬಿಟ್ಟಿರ್ತಾನೆ. ಆನ್ಸರ್ ಈಸ್ ಡೀಪ್ ಪೀಟ್. ಓಕೆ, ಫೋರ್ತ್ ಒನ್, ಹೌ ಡಿಡ್ ಮೋತಿ ಫೈಂಡ್ ಬಾದಲ್? ಏನು ಮಾಡ್ತಾನೆ ಮೋತಿ, ಬಾದಲ್ಗೆ ಹೆಂಗೆ ಕಂಡು ಹಿಡಿತಾನೆ, ಅವ್ನ ಸೌಂಡ್ ಕೇಳಿಸ್ಕೊಂಡು ಕಂಡು ಹಿಡಿತಾನಿಲ್ಲ, ಅದೇ ಆನ್ಸರ್. ಏನು, ಮೋತಿ ಕಾಟ್ ಬಾದಲ್ಸ್ ಸ್ಕ್ಯಾಂಟ್, ಅವ ಸೌಂಡ್ ಮಾಡೋದ್ರಲ್ಲಿಂದ ಕಂಡು ಹಿಡಿತಾನ. ಸೊ ಇದೇನು 4 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕಂಪ್ಲೀಟೆಡ್. ಸೊ ಸೆಕೆಂಡ್ ಒನ್ ಏನು ಬರೀಬೇಕು, ರೈಟ್ ಟಿ ಫಾರ್ ಟ್ರೂ ಆ್ಯಂಡ್ ಎಫ್ ಫಾರ್ ಫಾಲ್ಸ್. ಕರೆಕ್ಟ್ ಇದ್ರೆ ಟಿ ಅಂತ ಬರೀಬೇಕು, ನಮಗೆ ತಪ್ಪು ಅನಿಸಿದ್ರೆ ಸ್ಟೋರಿ ಒಳಗಿರಲಿಲ್ಲ ಲೈನ, ತಪ್ಪು ಕೊಟ್ಟಾರ ಅನಿಸಿದ್ರೆ ಫಾಲ್ಸ್ ಅಂತ ಬರೀಬೇಕು, ಸರಿನಾ? ಸೊ ಫಸ್ಟ್ ಕ್ವಶನ್ ಈಸ್, ಬಾದಲ್ ಲಿವ್ಡ್ ವಿತ್ ಹೀಸ್ ಗ್ರ್ಯಾಂಡ್ ಮದರ್. ಏನು, ಬಾದಲ್ ಲಿವ್ಡ್ ವಿತ್ ಹೀಸ್ ಗ್ರ್ಯಾಂಡ್ ಮದರ್. ಸೊ ಇದೇನೈತಿ, ಅವರು ತಪ್ಪು ಹೇಳಕತ್ತಾರ. ಏನೈತಿ, ಬಾದಲ್ ಏನು ಮಾಡಕತ್ತಿದ್ದ, ಅವ್ರ ಅಮ್ಮನ ಜೊತೆ ಇದ್ದವ, ಅವ್ರ ಅಜ್ಜಿ ಜೊತೆ ಇದ್ದೇನು ಇಲ್ಲ. ಸೊ ಬಾದಲ್ ಲಿವ್ಡ್ ವಿತ್ ಹೀಸ್ ಗ್ರ್ಯಾಂಡ್ ಮದರ್ ಅಂದರೆ ಫಾಲ್ಸ್, ಎಫ್ ಅಂತ ಬರಿಬೇಕು. ಸೊ ಅದಾಗಿಂದ ಮೋತಿ ಗ್ರೇವ್ ಅಪ್ ಆ್ಯಂಡ್ ಲೌಡ್ ಬಾದಲ್. ಕರೆಕ್ಟ್. ಇದೇನು, ಮೋತಿ ಏನು ಮಾಡ್ತಿರ್ತಾನೆ, ಬಾದಲ್ ಜೊತೆಗೆ ದೊಡ್ಡವ ಆಗ್ತಿರ್ತಾನೆ ಮತ್ತು ಅವನಿಗೆ ಪ್ರೀತಿಯಿಂದ ನೋಡ್ಕೊತಿರ್ತಾನೆ. ಹೌದಲ್ಲ. ಸೊ ಇದೇನು, ಟ್ರೂ, ಟಿ ಅಂತ ಬರೀಬೇಕು. ಸೊ ಇದು ಆಗಿಂದ ಬಾದಲ್ಸ್ ಮದರ್ ವಾಸ್ ವರಿಡ್ ದೆನ್ ಹಿ ಡಿಡ್ ನಾಟ್ ಕೆಮ್ ಹೋಮ್ ಇನ್ ಟೈಮ್. ಕರೆಕ್ಟ್. ಏನು ಮಾಡ್ತಾನೆ, ಬಾದಲ್ಲ ಗುಂಡಿ ಒಳಗೆ ಬಿದ್ದಾಕರ ಅವ್ರ ಅಮ್ಮ ಏನು ಗಾಬರಿಗೊಂಡು ಆಜು ಬಾಜುದವರಿಗೆಲ್ಲ ಕರ್ಕೊಂಡು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೌದಲ್ಲ, ಅದೇ ಲೈನ್ ಇದು, ಬಾದಲ್ ಮದರ್ ವಾಸ್ ವರಿಡ್ ವೆನ್ ಹಿ ಡಿಡ್ ನಾಟ್ ಕಮ್ ಹೋಮ್ ಇನ್ ಟೈಮ್. ಟ್ರೂ, ಟಿ ಅಂತ ಬರೀಬೇಕು. ಸೊ ಅದು ಆಗಿಂದ ಡಿ, ಮೋತಿ ಕಾಟ್ ಬಾದಲ್ಸ್ ಫೋಟೋ. ಏನು, ಮೋತಿ ಏನು ಮಾಡ್ತಾನೆ, ಮೋತಿ ಅಂದರೆ ಯಾರಿರಲಿ, ಪಪ್ಪಿ, ನಾಯಿ ಮರಿ, ಅದೇನು ಮಾಡ್ತೈತಿ, ಫೋಟೋ ನೋಡಿ ಬಾದಲ್ ಕಂಡು ಹಿಡಿತೈತೇನು ಇಲ್ಲ. ಸೊ ಆನ್ಸರ್ ಈಸ್ ಫಾಲ್ಸ್. ಆ ಮೋತಿ ಏನು ಮಾಡ್ತೈತಿ, ಬಾದಲ್ ಸೌಂಡ್ ಕೇಳ್ಕೊಂಡು ಹೋಗಿ ಅವ ಇರುವಂಥ ಜಾಗನ ಕಂಡು ಹಿಡಿತೈತಿ. ಹೌದಲ್ಲ, ಅದು ಟ್ರೂ. ಆಮೇಲೆ ಈ ಕ್ವಶನ್, ಬಾದಲ್ ಹಗ್ಡ್ ಹೀಸ್ ಪಪ್ಪಿ ಮೋತಿ ಆ್ಯಂಡ್ ಥ್ಯಾಂಕ್ಡ್ ಹಿಮ್. ಬಾದಲ್ ಏನು ಮಾಡ್ತಾನೆ, ಮ್ಯಾಗ್ ಬಂದ ಕೂಡಲೇ ಪಪ್ಪಿಗೆ ಹಗ್ ಮಾಡಿಕೊಂಡು ಥ್ಯಾಂಕ್ಸ್ ಹೇಳ್ತಾನೆ. ಹೌದಲ್ಲ, ಯಾಕೆ ಅವ್ನ ಸೌಂಡ್ ಕೇಳ್ಕೊಂಡು ಹೋಗಿ ಅವ್ನ ಪ್ಲೇಸ್ ಅದು ಖೂನ ಹಿಡಿದಿರ್ತೈತಿ. ಸೊ ಹಾಗಾಗಿ ಅವನಿಗೆ ಹ್ಯಾಪಿ ಆಗಿಬಿಟ್ಟು ಪಪ್ಪಿಗೆ ಹಗ್ ಮಾಡ್ತಾನೆ, ಒಂದು ಥ್ಯಾಂಕ್ಸ್ ಹೇಳ್ತಾನೆ ಅಂತ ಹೇಳ್ತಾನೆ. ಹೌದಲ್ಲ, ಕರೆಕ್ಟು. ಇದು ಟಿ, ಟ್ರೂ ಐತಿ, ಟಿ ಅಂತ ಬರೀಬೇಕು. ಸೊ ಇಲ್ಲಿ ಒಂದು
ಕ್ವಶನ್ ಕೊಟ್ಟಾರೆ ಏನು ಥಿಂಕ್ ಆ್ಯಂಡ್ ಡಿಸ್ಕಸ್ ಇನ್ ಪೇರ್ಸ್ ಅಂತ. ಥಿಂಕ್ ಮಾಡಬೇಕು, ಪೇರ್ಸ್ ಅಂದರೆ ಗ್ರೂಪ್ ಆಗಿ ಡಿಸ್ಕಷನ್ ಮಾಡಬೇಕು ಅಂತ. ಸೊ ಏನು ಕೊಟ್ಟಾರ, ಡು ಯು ರಿಮೆಂಬರ್ ವೆನ್ ಯು ಫೆಲ್ ಡೌನ್ ಲಾಸ್ಟ್ ಟೈಮ್. ಏನು ಕೇಳ್ತಾರೆ, ನಿಮಗೆ ನೆನಪಾಯ್ತಾ ನೀವು ಲಾಸ್ಟ್ ಟೈಮ್ ಎಲ್ಲಿ ಬಿದ್ದಿದ್ರಿ ಅಂತ. ಹೌ ಡಿಡ್ ಯು ಫಾಲ್, ಹೂ ಪಿಕ್ಡ್ ಅಪ್ ಯು. ನೀವು ಎಲ್ಲಿ ಬಿದ್ದಿದ್ರಿ, ಹೆಂಗೆ ಬಿದ್ದಿದ್ರಿ, ಮತ್ತು ನಿಮಗೆ ಯಾರು ಮ್ಯಾಕ್ ಎತ್ತಿದ್ರು ಕೈ ಹಿಡಿದು ಅಂತಂದು ನಮ್ಮ ಜೊತೆಗೆ ಡಿಸ್ಕಷನ್ ಮಾಡಿರಿ ಅಂತ ಹೇಳ್ತಾರೆ. ಇದು ಟೀಚರ್ಸ್ ಆ್ಯಕ್ಟಿವಿಟೀಸ್ ಸರಿನಾ ಸ್ಟೂಡೆಂಟ್ ಜೊತೆಗೆ. ಡು ಯು ಹ್ಯಾವ್ ಅ ಪೆಟ್, ನಿಮ್ಮ ಮನ್ಯಾಗ ನಾಯಿ ಮರಿ ಐತಾ ಅಂತ ಕೇಳಕತ್ತಾರ ಅವರು. ಇದ್ದರೆ ಬರೀರಿ, ಇಲ್ಲ ಅಂದರೆ ಇಲ್ಲ. ಓಕೆ. ಡು ಯು ನೋ ಸಮ್ ಒನ್ ಹೂ ಹ್ಯಾಸ್ ಅ ಪೆಟ್. ಎಲ್ಲರೂ ಇದ್ರೆ ನೋಡಿ ಬರೀರಿ ಸರಿನಾ. ಥರ್ಡ್ ಒನ್, ಇಫ್ ಯು ವೇರ್ ಅಲೌಡ್ ಟು ಕೀಪ್ ಎನಿ ಅನಿಮಲ್ಸ್ ಆ್ಯಸ್ ಅ ಪೆಟ್, ವಿಚ್ ಅನಿಮಲ್ ವುಡ್ ಯು ಚೂಸ್, ವೈ. ನೀವೇನು ನಿಮ್ಮ ಮನೆಯೊಳಗೆ ಯಾವುದೇ ಅನಿಮಲ್ ಅಲೋ ಮಾಡ್ತೀರೇನು ಸಾಕಂಗಿತ್ತಂದ್ರೆ ಯಾಕೆ ಸಾಕ್ತೀರಿ ಅಂತ ಕೇಳ್ತಾರೆ ಅವರು. ಸೊ ಅದ್ರ ಬಗ್ಗೆ ನೀವು ಡಿಸ್ಕಷನ್ ಮಾಡಬೇಕು ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಸರಿನಾ. ಸೊ ಅದು ಆಗಿಂದ ಇಲ್ಲಿ ಒಂದು ಕೊಟ್ಟಾರ ಏನು, ಲುಕ್ ಎಟ್ ದಿ ಫಾಲೋವಿಂಗ್ ವರ್ಡ್ಸ್ ಫ್ರಮ್ ದಿ ಲೆಸನ್. ಏನು ಪಾಠದಾಗಿಂದ ವರ್ಡ್ಸ್ ಕೊಟ್ಟಾರ ಅವ್ರು. ಏನು ಲಿವ್ಡ್, ಲೌಡ್, ಪ್ಲೇಡ್, ಗ್ಯಾದರ್ಡ್, ಥ್ಯಾಂಕ್ಡ್ ಅಂತಂದು. ಸೊ ನೋಟಿಸ್ ದಟ್ ಆಲ್ ದಿಸ್ ವರ್ಡ್ಸ್ ಎಂಡ್ ವಿತ್ ಇ ಡಿ. ಹೌದು, ಇಲ್ಲಿ ನೋಡಕತ್ತೀರಿ ನೀವು ಇ ಡಿ ಅಂತ ಲಾಸ್ಟಿಗೆ ಬರಾಕತ್ತೈತಿ. ಸೊ ಆಲ್ ದೀಸ್ ಆ್ಯಕ್ಷನ್ಸ್ ಹ್ಯಾವ್ ಆಲ್ರೆಡಿ ಹ್ಯಾಪನ್ಡ್. ಅವ್ರೇನು ಹೇಳತ್ತಾರ, ಇ ಡಿ ಬಂದೈತಿ. ಲೈವ್ಡ್ ಆಲ್ರೆಡಿ ಅದನವ, ಲೌಡ್ ಆಲ್ರೆಡಿ ಲವ್ ಮಾಡಿಬಿಟ್ಟಾನ, ಹೌದಲ್ಲ. ಪ್ಲೇಡ್ ಆಲ್ರೆಡಿ ಹಾಡ್ಬಿಟ್ಟಾನ, ಹೌದಲ್ಲ. ಗ್ಯಾದರ್ಡ್, ಥ್ಯಾಂಕ್ಡ್ ಹೇಳ್ಬಿಟ್ಟಾನ ಅಂತ ಅರ್ಥ. ಸೊ ಅವ್ರೇನು ಹೇಳ್ತಾರೆ ಇಲ್ಲಿ, ಅಲ್ಲಿ ಇ ಡಿ ಅಂತ ಹಚ್ಚಾರಲ್ಲ, ಇಲ್ಲಿ ಇ ಡಿ ಆ್ಯಂಡ್ ರೈಟ್ ಇವು ವರ್ಡ್ಸ್ ಕೊಟ್ಟಾರವರು. ಇದಕ್ಕೆ ನಾವು ಇ ಡಿ ಪ್ಲಸ್ ಮಾಡಿ ಬರಿಬೇಕು, ಏನಾಗ್ತೈತೆ ಅಂತ ನೋಡ್ಬೇಕು. ಇಲ್ಲೇನು ವಾಕ್ ಪ್ಲಸ್ ಇ ಡಿ ಅಂತ ಕೊಟ್ಟಾರ, ವಾಕ್ಡ್. ಪ್ಲೇ ಪ್ಲಸ್ ಇ ಡಿ, ಪ್ಲೇಡ್. ಟಾಕ್ ಪ್ಲಸ್ ಟಾಕ್ಡ್, ಆಸ್ಕ್ಡ್. ಟಚ್ ಏನಾಗ್ತೈತಿ, ಸೊ ಟಚ್ಡ್ ಅಂತಂದು. ಸೊ ಇದು ಆಗಿಂದ ಏನು ಕೊಟ್ಟಾರ, ಮ್ಯಾಚ್ ದಿ ವರ್ಡ್ಸ್ ಟು ಮೇಕ್ ಪೇರ್ಸ್ ಕಲರ್ಸ್, ಈಚ್ ಪೇರ್ ವಿತ್ ದಿ ಸಮ್ ಕಲರ್ಸ್ ಟು ಹ್ಯಾವ್ ಬಿನ್ ಡನ್ ಫಾರ್ ಯು. ಏನು ಇದು ಯಾವುದಕ್ಕೆ ಮ್ಯಾಚ್ ಆಗ್ತೈತಿ, ಮ್ಯಾಚ್ ದಿ ಫಾಲೋವಿಂಗ್ ಮಾಡ್ಬೇಕಂತ ಹೇಳ್ತಾರೆ. ಇಲ್ಲಿ ನೋಡ್ರಿ ಪೇಪರ್ ಅಂತ ಕೊಟ್ಟೈತಿ, ಪೇಪರ್ ಎದಕ್ಕೆ ಮ್ಯಾಚ್ ಆಗ್ತೈತಿ, ಪೆನ್ಸಿಲ್. ಚೇರ್ ಕೊಟ್ಟಾರ, ಚೇರ್ ಎದಕ್ಕೆ, ಸೊ ಬ್ಯಾಟ್ ಎದಕ್ಕೆ, ಬಾಲ್. ನೀಡಲ್ ಎದಕ್ಕೆ, ಥ್ರೆಡ್. ನೀಡಲ್ ಅಂದ್ರೆ ಏನಿಲ್ಲ, ಸೂಜಿ ಎದಕ್ಕೆ ಬೇಕಾಗ್ತೈತಿ, ದಾರಕ್ಕೆ ಬೇಕಾಗ್ತೈತಿ ಅಂತ ಅರ್ಥ. ಲಾಕ್. ಸೊ ಇದು ಏನು ನೋಡ್ರಿ, ಇದು ಇಡ್ಲಿ ಸಾಂಬಾರ್ಗೆ ಮ್ಯಾಚ್, ಹೌದಲ್ಲ. ಮತ್ತು ಲಾಕ್ ಎದಕ್ಕೆ ಮ್ಯಾಚ್ ಆಗ್ತೈತಿ, ಕೀಗೆ ಮ್ಯಾಚ್ ಆಗ್ತೈತಿ. ಮತ್ತು ಚೇರ್ ಎದಕ್ಕೆ ಮ್ಯಾಚ್ ಆಗ್ತೈತಿ, ಟೇಬಲ್ಗೆ ಮ್ಯಾಚ್ ಆಗ್ತೈತಿ. ಸೊ ಇದೆಲ್ಲ ನೀವು ಮನೆಯಾಗ ಮಾಡ್ಕೊಂಬರ್ಬೇಕು ಸ್ಟೂಡೆಂಟ್ಸ್. ಸೊ ಅದು ಆಗಿಂದ ಇಲ್ಲಿ ನೋಡ್ರಿ ಇವ್ರು ಏನು ಕೊಟ್ಟಾರ, ಯುವರ್ ಟೀಚರ್ ವಿಲ್ ರೀಡ್ ಔಟ್ ದಿ ಸ್ಟೋರಿ ಆಫ್ ಬಾದಲ್ ಆ್ಯಂಡ್ ಮೋತಿ ಒನ್ಸ್ ಅಗೇನ್ ಯು ನಾವು ರೀಡ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಆ್ಯಂಡ್ ನಂಬರ್ ದೆಮ್ ಇನ್ ದಿ ಸೀಕ್ವೆನ್ಸ್ ಆಫ್ ಸ್ಟೋರೀಸ್. ಇಲ್ಲಿ ಏನು ಸ್ವಲ್ಪ ಲೈನ್ಸ್ ಕೊಟ್ಟಾರ ಅವರು ಹಿಂದೆ ಮುಂದೆ ಮಾಡ್ಕೊಟ್ಟಿರ್ತಾರೆ, ನಾವು ಅವಕ್ಕೆ ಲೈನ್ ಮಾಡ್ಬೇಕಂತ 1 2 3 4 ಹೆಂಗೈತಲ್ಲ ಆ ಥರ ಲೈನ್ ಮಾಡಬೇಕು. ಸೊ ನೀವು ಇದನ್ನು ಸ್ಟಡಿ ಮಾಡಿಬಿಟ್ಟು ಅಂದರೆ ಓದಿಸ್ಬೇಕು ಸ್ಟೂಡೆಂಟ್ಸಿಗೆ. 2-3 ಸಲ ಸ್ಟೂಡೆಂಟ್ ಕೂಡ ಓದ್ಬಿಟ್ಟು ಇದು ಲೈನ್ ಮಾಡಿಸ್ಬೇಕು, ಇದು ನೀವು ಮಾಡಬೇಕು ಸರಿನಾ. ಇದೇನಷ್ಟು ಕಠಿಣ ಇಲ್ಲ ಅಂತ ಅನ್ಕೋತೀನಿ. ಸೊ ಅದು ಆಗಿಂದ ಟಾಕ್ ಇನ್ ಪೇರ್ಸ್ ಮತ್ತು ಗ್ರೂಪ್ ಡಿಸ್ಕಷನ್ ಮಾಡ್ಬೇಕಂತ ಹೇಳ್ತಾರೆ. ಏನು ಅಬೌಟ್ ವಾಟ್ ಯು ಡೂ ಎವ್ರಿ ಡೇ. ನೀವು ದಿನಾಲು ಏನು ಮಾಡ್ತಿರ್ತೀರಲ್ಲ ಅದನ್ನು ಗ್ರೂಪ್ ಡಿಸ್ಕಷನ್ ಮಾಡೋಕೆ ಹಚ್ಬೇಕು ಮಕ್ಕಳ ಜೊತೆಗೆ. ಸೊ ಬಿಫೋರ್ ಯು ಕಮ್ ಟು ದಿ ಸ್ಕೂಲಿಗೆ ಬರೋಕ್ಕಿಂತ ಮುಂಚಿತವಾಗಿ ನೀನೇನು ಆ್ಯಕ್ಟಿವಿಟೀಸ್ ಮಾಡ್ತೀಯ ಅಂತ ಅವ್ರ ಜೊತೆ ಮಾಡಿಸ್ಬೇಕು. ತಿರ್ಗಾ ಡ್ಯೂರಿಂಗ್ ದಿ ಸ್ಕೂಲ್ ಅವರ್ಸ್ನಾಗ ಏನು ಮಾಡ್ತೀಯ, ಆಫ್ಟರ್ ಗೋಯಿಂಗ್ ಬ್ಯಾಕ್ ಮನೆಗೆ ಹೋದ್ಬಳಕ್ಕೆ ಏನೇನು ಕೆಲಸ ಮಾಡ್ತೀರಿ, ಅಮ್ಮಗೆ ಹೆಂಗೆ ಹೆಲ್ಪ್ ಮಾಡ್ತೀರಿ, ಅಪ್ಪಗೆ ಹೆಂಗೆ ಹೆಲ್ಪ್ ಮಾಡ್ತೀರಿ, ನಿಮ್ಮ ಹೋಮ್ವರ್ಕ್ನ ಯಾವ ಥರ ಕಂಪ್ಲೀಟ್ ಮಾಡ್ತೀರಿ. ಸೊ ಏನು ಆ್ಯಕ್ಟಿವಿಟೀಸ್ ಇರ್ತದಲ್ಲ, ಸೊ ನೀವು ಗ್ರೂಪಾಗಿ ಸ್ಟೂಡೆಂಟ್ಸ್ಗೆ ಮಾಡಿಸ್ಬೇಕು. ಸೊ ಅದಾಗಿಂದ ಯು ಮೇ ಯೂಸ್ ದಿ ಫಾಲೋವಿಂಗ್ ಕ್ಲಾಸಸ್. ಸೊ ಅವ್ರೇನು ಕೊಟ್ಟಾರ, ಎವ್ರಿ ಡೇ ಅವರು ಸ್ವಲ್ಪ ಗ್ಯಾಪ್ಸ್ ಕೊಟ್ಟಾರ. ಸೊ ಇದನ್ನು ನೀವು ಬರಿಬೇಕು. ಹಿಂಗೆ ಎವ್ರಿ ಡೇ ಐ ಗೆಟ್ ಅಪ್ ಎಟ್ 5 in the morning, ಹೌದಲ್ಲ. ದೆನ್ ಏನು ಮಾಡ್ತೀರಿ, ಎದ್ಮೇಲೆ ಏನು ಮಾಡ್ತೀರಿ, ಬ್ರಷ್ ಮಾಡ್ತೀರಿ. ಮೈ ಟೀತ್ ಆ್ಯಂಡ್ ಗೋ ಟು ದಿ ಬಾತ್ರೂಮ್, ಬ್ರಷ್ ಆದಮೇಲೆ ಬಾತ್ರೂಮ್. ಆಫ್ಟರ್ ದಿ ಐ ಟೇಕ್ ಅ ಬಾತ್ ಆ್ಯಂಡ್ ಡ್ರೆಸ್ ಅಪ್, ಸ್ನಾನ ಆದಮೇಲೆ ಏನು ಮಾಡ್ತೀವಿ, ಬಟ್ಟೆ ಹಾಕ್ಕೋತೀವಿ, ಹೌದಲ್ಲ. ಐ ಡೂ ಬ್ರೇಕ್ಫಾಸ್ಟ್ ಆ್ಯಂಡ್ ಐ ಗೋ ಟು ದಿ ಸ್ಕೂಲ್. ನೀವು ಸ್ಕೂಲಿಗೆ ಬರೋ ಮಟ್ಟ ಏನೇನು ಮಾಡ್ತಿರಲ್ಲ ಅದ್ರ ಬಗ್ಗೆ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ, ನೀವು ಫಿಲ್ಅಪ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ ಇದು ಆಗಿಂದ ಒಂದು ಏನು ಕೊಟ್ಟಾರ, ಪಿಕ್ಚರ್ಸ್ ಕೊಟ್ಟಾರ ಅವರಲ್ಲಿ. ಏನು ಕೊಟ್ಟಾರ, ಲುಕ್ ಎಟ್ ದಿ ಪಿಕ್ಚರ್ಸ್, ದೇ ಶೋ ಅ ಸ್ಟೋರಿ ಆಫ್ ಯುವರ್ ಫ್ರೆಂಡ್ಸ್. ಏನು ಅವ್ರ ಫ್ರೆಂಡ್ಸ್ ಬಗ್ಗೆ ಒಂದು ಸ್ಟೋರಿ ಕೊಟ್ಟಾನೆ. ಏನು ಪಿಜನ್ ಆ್ಯಂಡ್ ಆ್ಯಂಟ್, ಏನು ಪಿಜನ್ ಮತ್ತು ಇರುವೆ ಬಗ್ಗೆ, ಹೌದಲ್ಲ. ಬಟ್ ದ ಪಿಕ್ಚರ್ ಆರ್ ಜಂಬಲ್ಡ್ ಅಪ್, ನಂಬರ್ ದೆಮ್ ಟು ಗೆಟ್ ದ ಕರೆಕ್ಟ್ ಆರ್ಡರ್ ಟು ಮೇಕ್ ಅ ಸ್ಟೋರಿ. ಅವ ಏನು ಕೊಟ್ಟಾನ ಆ ಕಡೆ ಈ ಕಡೆ ಕೊಟ್ಟಿರ್ತಾನೆ, ಆ ಸ್ಟೋರಿನ ಕರೆಕ್ಟ್ ಮಾಡಬೇಕು. ಫಸ್ಟಿಗೆ ಏನು ಮಾಡ್ತಾನೆ, ಇಲ್ಲಿ ಒಂದು ಹಕ್ಕಿ ಬಂದು ಕೂತಿರ್ತೈತಿ, ಹೌದಲ್ಲ. ಪಿಜನ್ ಅಂದ್ರೆ ಏನು, ಪಾರಿವಾಳ ಬಂದು ಕೂತಿರ್ತೈತಿ. ಸೊ
ಅದು ಏನು ಕೂತಿರ್ತದ ಅವ ಒಬ್ಬ ಬಂದು ಹೊಡಿತಾನೆ ಅದಕ್ಕೆ, ಹೊಡೆದ ಕೂಡಲೇ ಏನಾಗ್ತೈತಿ, ಸೊ ಮತ್ತೊಂದು ಮರದ ಮೇಲೆ ಬಂದು ಕುಂದಿರ್ತೈತೆ. ಅದು ಬಂದು ಕುಂದ್ರೋದು ಏನಾಗ್ತೈತಿ, ಇಲ್ಲಿ ಬಂದು ಕೂತೈತಿ ನೋಡ್ರಿ, ಬಂದು ಕುಂದ್ರೋದು ಏನಾಗ್ತೈತಿ, ಒಂದು ಇರುವೆ ನೋಡ್ತಾನವ, ಆ ಇರುವೆ ಏನು ಮಾಡ್ತಿರ್ತೈತಿ, ನೀರಾಗ ಬಿದ್ದಿರ್ತೈತಿ. ಸೊ ನೀರಾಗ ಬಿದ್ದಿರೋದು ನೋಡಿ ಏನು ಮಾಡ್ತದೆ, ಅದಕ್ಕೆ ಏನಾಯ್ತಪ್ಪ ಅಂತ ಕೇಳ್ತದೆ. ಕೇಳಿದ ಕೂಡಲೇ ಅದು ಇರುವೆ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತದೆ, ಹಿಂಗೆ ಹಿಂಗೆ ಬಂದೀನಿ, ಹಿಂಗೆ ಬಿದ್ದೀನಿ ಅಂತಂದು. ಸೊ ಅದು ಕೂಡಲೇ ಅದು ಪಿಜನ್ ಏನು ಮಾಡ್ತೈತಿ, ಇರುವೆಗೆ ಒಂದು ಎಲೆ ಬಾಯ್ಲಿಂದ ತೆಗೆದು ಎಸ್ದು ಬಿಡ್ತೈತಿ ಕೆಳಗೆ, ತಗೋ ಇದು ಇದ್ರ ಸಹಾಯದಿಂದ ನೀ ಮ್ಯಾಗ ದಡ ಸೇರು ಅಂತಂದು. ಸೊ ಇಲ್ಲಿ ನೋಡಕತ್ತೀರಿ ಎಲೆ ಎಸ್ತೈತಿ. ಸೊ ಆಮ್ಯಾಗ ಇರುವೆ ಹೊರಗೆ ಬಂದು ಆ ಪಿಜನ್ಗೆ ಥ್ಯಾಂಕ್ಸ್ ಹೇಳ್ತೈತಿ. ಇದೇ ಸ್ಟೋರಿ ಇದ್ರದ್ದು. ಸೊ ಅದು ಹೋಗಿಂದ ಏನು ಕೊಟ್ಟಾರ ಇಲ್ಲಿ ಅಂದ್ರೆ, ನಾವು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ವರ್ಡ್ಸ್ ಇನ್ ದಿ ಬಾಕ್ಸ್ ಟು ಕಂಪ್ಲೀಟ್ ದಿ ಸ್ಟೋರಿ. ಏನು ಇಲ್ಲಿ ಒಂದು ಬ್ಲ್ಯಾಂಕ್ಸ್ ಕೊಟ್ಟಾರೆ, ಇಲ್ಲಿ ಸ್ವಲ್ಪ ಇಲ್ಲಿ ವರ್ಡ್ಸು ಕೂಡ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಫಿಲ್ಲಪ್ ಮಾಡಬೇಕು ನೀವು. ಏನು ಲೀಫ್, ಫ್ಲೇವ್, ಬ್ರ್ಯಾಂಚ್, ಕ್ಲೈಂಬ್ಡ್, ಫೆಲ್, ಸ್ಟ್ರೀಮ್, ಹಂಟರ್. ಈ ಸ್ಟೋರಿ ಬಗ್ಗೆನೇ, ಸ್ಟೋರಿ ನೋಡಿದ್ರಲ್ಲ ಇದ್ರ ಬಗ್ಗೆನೇ ವರ್ಡ್ಸ್ ಕೊಟ್ಟಿದ್ದಾರೆ, ಅದನ್ನು ಫಿಲ್ಲಪ್ ಮಾಡಬೇಕು. ಏನು ಅ ಡವ್ ವಾಸ್ ರೆಸ್ಟಿಂಗ್ ಆನ್ ಅ ಬ್ರ್ಯಾಂಚ್. ಎಲ್ಲಿ ಕೂತಿರ್ತದೆ ಹಕ್ಕಿ, ಬ್ರ್ಯಾಂಚ್ ಮೇಲೆ, ಒಂದು ಗಿಡದ ಪಂಟದ ಮೇಲೆ ಕೂತಿರ್ತೈತಿ, ಹೌದಲ್ಲ. ಸೊ ಆಫ್ ಅ ಟ್ರೀ ನಿಯರ್ ಅ ಸ್ಟ್ರೀಮ್ ಆ್ಯಂಡ್ ಆ್ಯಂಡ್ ಫೆಲ್ ಇನ್ ಟು ದಿ ಸ್ಟ್ರೀಮ್ ಆ್ಯಂಡ್ ಕ್ರೈಡ್ ಫಾರ್ ಹೆಲ್ಪ್. ಅದು ಏನು ನೀರಾಗ ಬಿದ್ದಿರ್ತೈತಿ, ಅಳ್ಳಕತ್ತಿರ್ತೈತಿ, ಏನು ನಂಗೆ ಹೆಲ್ಪ್ ಮಾಡಿರಿ ಅಂತಂದು, ಹೌದಲ್ಲ. ಅದು ಹೋಗಿಂದ ದ ಡವ್ ಕ್ರಾಪ್ಡ್ ಲೀಫ್. ಏನು ಮಾಡ್ತೈತೆ ಹಕ್ಕಿ, ಒಂದು ಎಲೆ ಕಿತ್ಬಿಟ್ಟು ಹಾಕ್ತೈತೆ ಅದಕ್ಕೆ. ದ ಆ್ಯಂಡ್ ಕ್ಲೈಂಬ್ಡ್, ಅದು ಇರುವೆ ಏನು ಮಾಡ್ತೈತಿ, ಅದ್ರ ಮೇಲೆ ಹತ್ಕೊಂಡು ಆನ್ ದಿ ಲೀಫ್ ಆ್ಯಂಡ್ ಲ್ಯಾಂಡೆಡ್ ಸೇಫ್ಲಿ. ಅದೇನು ಮಾಡ್ತದೆ, ಎಲೆ ಮೇಲೆ ಕೂತು ದಡ ಸೇರಿಬಿಡ್ತೈತಿ. ಅನದರ್ ಡೇ ದಿ ಆ್ಯಂಡ್ಸ್ ಅ ಸೆಂಟರ್ ಎನಿಮಲ್. ಸೊ ಈ ವರ್ಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಫಿಲ್ಲಪ್ ಮಾಡಬೇಕು ಆ ಸ್ಟೋರಿ ಬಗ್ಗೆ, ಅಷ್ಟೇ, ಏನಿಲ್ಲ. ಸೊ ಅದು ಹೋಗಿಂದ ಏನು ಕೊಟ್ಟಾರೆ, ಲುಕ್ ಎಟ್ ದಿಸ್ ಸೆಂಟೆನ್ಸ್ ಫ್ರಮ್ ದಿ ಲೆಸನ್. ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ? Yes, beta, but only if you promise to take care of the puppy at ಏನು to the following. The sun rises in the east. What is your name? ಸೊ ಇದೆಲ್ಲ ನೀವೇ ಮಾಡಬೇಕು, ಹೌದಲ್ಲ. ಕ್ವಶನ್ ಮಾರ್ಕ್ ಏನು ಕೇಳ್ತಾರೆ, ದ ಸನ್ ರೈಸಸ್ ಇನ್ ದಿ ಈಸ್ಟ್, ಕ್ವಶನ್ ಮಾರ್ಕ್, ವಾಟ್ ಈಸ್ ಯುವರ್ ನೇಮ್ ಕೇಳ್ತೀವಲ್ಲ, ಕ್ವಶನ್ ಮಾಡ್ತೀವಲ್ಲ, ವಾಟ್ ಈಸ್ ಯುವರ್ ನೇಮ್ ಅಂತಂದು. ಏನಲ್ಲಿ ಕ್ವಶನ್ ಮಾರ್ಕ್ ಬರ್ತೈತಿ. ಐ ಲೈಕ್ ಟು ಈಟ್ ಮ್ಯಾಂಗೋಸ್. ಏನು ಕಾಮ ಇಲ್ಲಿ ಐ ಲೈಕ್ ಟು ಈಟ್ ಮ್ಯಾಂಗೋಸ್. ಮೇ ಐ ಬಾರೋ ಯುವರ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್? ನಾನು ನಿನ್ನ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ತಗೋಲ್ಲ ಅಂತ ಕೇಳ್ತಾನವ, ಹೌದಲ್ಲ. ಬೃಂದಾ ಆ್ಯಂಡ್ ನಮ್ರತಾ ಆರ್ ಗುಡ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಎಲ್ಲಿ ಪುಲಿ ಸ್ಟಾಪ್ ಬರ್ತೈತಿ, ಎಲ್ಲಿ ಕ್ವಶನ್ ಮಾರ್ಕ್ ಬರ್ತೈತಿ ನೋಡ್ಕೊಂಡು ಹಾಕ್ಬೇಕಂತಿದ್ದು ಲೈನ್ಸ್ ಅಷ್ಟೇ. ಹೂಸ್ ಶೂಸ್ ಆರ್ ದೀಸ್, ಅವ ಏನು ಕೇಳತ್ತಾನೆ, ಈ ಶೂಸ್ ಯಾರ್ದು ಅಂತ ಕೇಳತ್ತಾನೆ, ಅಲ್ಲೇನು ಬರ್ತೈತಿ, ಕ್ವಶನ್ ಮಾರ್ಕ್ ಬರ್ತೈತಿ. ಸೊ ಇದು ಕಂಪ್ಲೀಟೆಡ್. ಸೊ ಇದೇನೈತಿ, ಕಂಪ್ಲೀಟ್ ದಿ ಫಾಲೋವಿಂಗ್ ಕನ್ವರ್ಜೇಷನ್ ಬಿಟ್ವೀನ್ ಟೂ ಚಿಲ್ಡ್ರನ್ಸ್. ಇದು ಚಿಲ್ಡ್ರನ್ ಜೊತೆಗೆ ಮಾಡ್ಬೇಕು, ನಾವು ಕನ್ವರ್ಜೇಷನ್ ಮಾಡಿಸ್ಬಿಟ್ಟು ಫಿಲ್ಲಪ್ ಮಾಡೋದು. ಸೊ ಇಲ್ಲಿಗೆ look at the picture below. It shows 3 children playing. Would you like to add anything to this picture? Use your crayons or color pencils to add to the. ಸೊ ಇಲ್ಲಿ ಏನು ಮಾಡ್ಲತ್ತಾರ, 3 ಮಕ್ಕಳು ಆಟ ಆಡ್ಲಾಗತ್ತಾರ. ಸೊ ಏನು ನಿಮಗಿಲ್ಲಿ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅನಿಸಿದರೆ ನಿಮ್ಮ ಕ್ರಯಾನ್ಸ್, ನಿಮ್ಮ ಕಡೆ ಸ್ಕೆಚ್ ಪೆನ್ ಇದ್ದರೆ ಇಲ್ಲ ಪೆನ್ಸಿಲ್ ಇದ್ದರೆ ಇಲ್ಲಿ ಡ್ರಾ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಏನಾಯಿತು, ಇಲ್ಲಿಗೆ ಈ ಲೆಸನ್ನು ಎಂಡು. ಲೆಸನ್ ಕೂಡ ಮುಗೀತು, ತಿರ್ಗಾ ಕ್ವಶನ್ ಆನ್ಸರ್ ಕೂಡ ನೋಡಿದ್ರಿ. ಸೊ ನಿಮಗೆ ನನ್ನ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಇದೇ ಥರ. ಮತ್ತೆ ಸಿಗ್ತೀನಿ ಮತ್ತೆ ಹೊಸ ಚಾಪ್ಟರ್ನೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್.